ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕಿಂಗ್ ಚಾನಲ್ ಜ್ಯೋತಿ ವಿತ್ ಕಿಚನ್. ಇವತ್ತು ಚಪಾತಿಲಿ ಪಾಯಸ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೈದಾ ಹಸಿಟ್ಟು ಇಲ್ಲಾಂದರೆ ಗೋಧಿ ಹಸಿಟ್ಟು ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳಿ. ನಾನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲಷ್ಟಿದೆ, ಅದು ಸಾಕು ಅಷ್ಟು. ಒಂದು ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ. ನೀವು ಅಚ್ಚು ಬೆಲ್ಲನಾದರೂ ತೊಗೊಳ್ಳಿ, ಇಲ್ಲ ಈ ಥರ ಮುದ್ದೆ ಬೆಲ್ಲನಾದರೂ ತೊಗೊಳ್ಳಿ. ನಾನು ಈ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಕಡಲೆಬೇಳೆನ 1 ಅವರ್ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನಾವು ನೆನೆಸಿಟ್ಕೊಂಡಿರೋ ಅಂಥ ಕಡಲೆಬೇಳೆನ ಹಾಕ್ಕೊಳ್ಳಿ. ಆ ಬೌಲಲ್ಲೇ ಒಂದು 4 ಬೌಲಷ್ಟು ನೀರನ್ನು ಹಾಕಿ ಕಡಲೆಬೇಳೆ ನೆನೆಯೋಕ್ಕೆ ಚೆನ್ನಾಗಿ ಬೇಯೋಕ್ಕೆ ಬಿಡಿ. ಅದು ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಇಲ್ಲಿ ಹಸಿಟ್ಟನ್ನ ಕಲಿಸ್ಕೊಳ್ಳೋಣ ಬನ್ನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ, ರುಚಿ ಚೆನ್ನಾಗಿರುತ್ತೆ. ಕಲಸಿ ಈ ಥರ ಈ ಹದಕ್ಕೆ ಬಂದಮೇಲೆ ಅದನ್ನು ಸೈಡಿಗೆ ಎತ್ತಿಕ್ಕಿ. ಇದಕ್ಕೇನು ಎಣ್ಣೆ ತುಪ್ಪ ಅವಶ್ಯಕತೆ ಇಲ್ಲ. ಅದನ್ನು ಮುಚ್ಚಿಟ್ಮೇಲೆ ನಾವು ಬೆಲ್ಲನ ಈ ಥರ ಪುಡಿ ಮಾಡಿಕೊಂಡು ಎತ್ತಿಟ್ಕೋಬೇಕು. ನೀವು ಒಣ ಕೊಬ್ಬರಿನಾದರೂ ತೊಗೊಳ್ಳಿ, ಇಲ್ಲ ಹಸಿ ಕೊಬ್ಬರಿನಾದರೂ ತೊಗೊಳ್ಳಿ. ಅದಕ್ಕೆ ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡು ಇಷ್ಟು ಒಂದು ಮುಕ್ಕಾಲು ಬೌಲಷ್ಟಿದೆ, ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಕಡಲೆಬೇಳೆ ಬೇಯ್ತಾ ಇದೆ ನೋಡಿ. ಬೇಯುವಾಗ ಬೆಲ್ಲನ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಸೇರಿಸಿ, ಮತ್ತು ಹಸಿಟ್ಟನ್ನ ಇವಾಗ ಕಲಸಿಟ್ಟಿದ್ದು ನಾನು 1 ಅವರ್ ಬಿಟ್ಟಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಮಾಮೂಲಿ ನಾವು ಚಪಾತಿನ ಯಾವ ಥರ ಲಟ್ಟಿಸ್ತೀವೋ ಆ ಥರ ಲಟ್ಟಿಸಿ ಎತ್ತಿಟ್ಕೊಳ್ಳಿ. ಅದನ್ನು ಒಂದೊಂದು ಚಪಾತಿ ಇಲ್ಲಾಂದರೆ 2-3 ಚಪಾತಿನ ಒಂದು ಇದಕ್ಕೆ ಇಟ್ಕೊಂಡ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ಎಣ್ಣೆ ಹಾಕ್ಬೇಡಿ, ಹಸಿಟ್ಟು ಹಾಕಿ ಒಸ್ಕೋಬೇಕು ಚಪಾತಿನ. ಇಲ್ಲಿ ಬೆಲ್ಲನೂ ಬೇಳೆನೂ ಚೆನ್ನಾಗಿ ಬೆಂದಿದೆ. ಅದು ಬೇಯುವಾಗ ಸ್ವಲ್ಪನೇ ಇದು ಕಟ್ ಮಾಡಿ ಇಟ್ಕೊಂಡಿರೋಂಥ ಚಪಾತಿನ ಹಾಕ್ಕೋಬೇಕು. ಅದು ಹಾಕ್ಕೊಂಡು ನಿಧಾನಕ್ಕೆ ಕೈ ಆಡಿಸಿ ನೋಡಿ. ನೀವು ಲೆಫ್ಟ್ ಓವರ್ ಯಾವುದಾದ್ರೂ ಇವಾಗ ನೆನ್ನೆದು ಚಪಾತಿ ಮಿಕ್ಕಿದ್ರೆ ಅದನ್ನು ಬೇಕಾದರೂ ಹಾಕ್ಕೋಬೋದು, ಇಲ್ಲ ಫ್ರೆಶ್ಶಾಗಿ ಮಾಡಿಕೊಂಡು ಹಾಕ್ಕೊತೀವಿ ಅಂದರೆ ಅದು ಮಾಡ್ಕೊಳ್ಳಿ. ನಿಧಾನಕ್ಕೆ ಕೈ ಆಡಿಸ್ಬೇಕು, ಇಲ್ಲಾಂದರೆ ಆ ಚಪಾತಿ ಎಲ್ಲ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ ನಿಧಾನಕ್ಕೆ ಕೈ ಆಡಿಸಿ ಅದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಡಿ. ಸ್ವಲ್ಪ ಬೇಯಬೇಕು ಅದು. ನೋಡಿ ಇವಾಗ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇದಕ್ಕೇ ನಾವು ಇವಾಗ ಕೊಬ್ಬರಿನೂ ಏಲಕ್ಕಿನ ಕೊಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸೋಣ. ನೋಡಿ ಅದು ಕುದಿ ಬಂದು ಉಕ್ಕುತ್ತೆ. ಫ್ಲೇಮ್ನ ಕಮ್ಮಿಲಿಟ್ಕೊಳ್ಳಿ. ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಳ್ಳಿ. ಇದಕ್ಕೆ ಕೊಬ್ಬರಿನೂ ಏಲಕ್ಕಿನೂ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಬೇಯ್ತಾ ಇರುತ್ತೆ. ಅದು ಇಷ್ಟು ಬೆಂದರೆ ಸಾಕು. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ, ನೀವು ಪದೇ ಪದೇ ಅದೇ ಮಾಡಬೇಕು ಅನಿಸುತ್ತೆ. ನೋಡಿ ಈ ಥರ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಟು ಆಲ್.